ಕರ್ನಾಟಕದ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಲ್ಮಾನ್ ಖಾನ್ ಅಲ್ಲೂ ಸಸ್ತ ಶಾರುಖ್ ಖಾನ್ ಎಲ್ಲ HD ಅಲ್ಲಿ ಮಾಡ್ಕೊಡ್ತಾನೆ. ಬರೀ 5,000 ಅಂತೆ. ಶುಭಾಶಯಗಳ ಜೊತೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಜಳಕ ಮಾಡೋದಂದ್ರೆ ನನಗೀಗ ಒಂಥರ ಹೊಲಸ ಅದರ ಜೊತೆ ಅದ. ಬೆಲಸಂದ್ರೆ ಯಾರಿಗೆ ಅಂತಾರೆ ಗೊತ್ತೇನ? ಇವ್ರಿಗೆ ಬೈದ ಅಂತ ಅಂದ್ರೆ ಇವತ್ತು ಅವ್ನು ಕಟ್ ಮಾಡ್ತೀವಿ. ನೈಟ್ 11:59 50:59 ಅಲ್ಲಿವರೆಗೂ ಮಾತ್ರ ಈ ವ್ಯಾಪಾರ. ಒಂದೇನೈತಿ ನನ್ ಸಪ್ರೇಟ್ ಅದ. ಸಿಂಹ ಇಲ್ಲ, ಅದು ಸಿಮ್ಮಿನಿ ಅದ. ಸಿಮ್ಮಿನಿ ಇವಾಗ ಚೇಂಜ್ ಮಾಡಿದ್ರು ಅಂತೆ. ಹಲೋ ಗಾಯ್ಸ್ ಹಲೋ ಹೇಳೋರು ಏನಾದ್ರು ಹೇಳೋದಿದ್ಯಾ? ಫಸ್ಟ್ ನೀವು ಮಾತಾಡಿ, ಆಮೇಲೆ ಸೊ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಕರ್ನಾಟಕದ ಜನತೆಗೆ ಕರ್ನಾಟಕದ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ ಜೊತೆ ಇದ್ದಾರೆ ಪ್ರವೀಣ್ ಅವರು ಮತ್ತೆ ರೋಹಿತ್. ಬನ್ರಿ, ಫ್ರೇಮ್ ಅಲ್ಲಿ ಬರ್ರಿ. ಸಾಕು ಜೂನಿಯರ್ ಸಲ್ಮಾನ್ ಖಾನ್, ಜೂನಿಯರ್ ಸಲ್ಮಾನ್ ಖಾನ್ ಕ್ಯಾಮ್ರಾ ಸಲ್ಮಾನ್ ಖಾನ್ ಅಲ್ಲೂ ಸಸ್ತ ಶಾರುಖ್ ಖಾನ್. ಶಾರುಖ್ ಖಾನ್. ಏನೋ ಮಾತಾಡೋದಿದ್ಯಾ? ಏನ್ ಇವಾಗ ಸದ್ಯಕ್ಕಂತೆ ಏನಕ್ಕೆ ಈ ತರ ಎಲ್ಲ ಸೇರಿ ಏನೋ ಹೋಗ್ತಾ ಇದೀವಲ್ಲ, ಏನಕ್ಕೆ? ಅಂದ್ರೆ ನಮ್ ಪಾಲಿಗೆ ಹಿಂದೂ ಧರ್ಮದ ಪ್ರಕಾರ ಇವಾಗ ಮಕರ ಸಂಕ್ರಾಂತಿ ಎಲ್ಲಾ ಹುಡುಗರು ಬ್ರೇಕಪ್ ಇಂದ ಹೊರಗಡೆ ಬಂದು ಒಂದು ಹೊಸ ಅಧ್ಯಾಯವನ್ನು ಸ್ಟಾರ್ಟ್ ಮಾಡಬೇಕು. ಎಲ್ಲಾ ಬಿಟ್ಟ ಹಳೆ ನೆನಪುಗಳನ್ನು ಇಲ್ಲೇ ಸಾಯಿಸಿ ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಗೊತ್ತು. ಚಾಮುಂಡಿ ತಾಯಿ ಆಶೀರ್ವಾದ ತಗೊಳಕ್ಕೆ ಮೈಸೂರಿಗೆ ಹೋಗ್ತಿದ್ವಿ. ನೆಕ್ಸ್ಟ್ ಹೇಳು. ಸೊ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಂತರ ಎಲ್ಲರೂ ಸೇರ್ಬಿಟ್ಟು ಒಂದು ಒನ್ ಡೇ ಔಟ್ ವಿತ್ ಬಾಯ್ಸ್ ಅಂತ. ಮಂಜಾ ಹುಷಾರು, ಅವಂಗೆ ಕ್ಯಾಮ್ರಾ ನೋಡ್ಕೊಂಡು ಆಮೇಲೆ ಇದ್ ಮಾಡ್ಕೊಬಿಟ್ಟಿಯಾ. ಕಾಣಿಸ್ತಾ ಇದೀವ ಆಕ್ಚುಲಿ. ಫ್ಲಾಶ್ ಎಲ್ಲ ಆನ್ ಮಾಡಿದೀರಾ? ಫ್ಲಾಶ್ ಆನ್ ಮಾಡಿದ್ರು ಇಲ್ಲೊಂದು ನಮಗೆ ಫಿಲ್ಮಿಂಗ್ ಲೈಟ್ಸ್ ಬೇಕಿನ್ನು ನಮಗೆ. ಯಾಕಂದ್ರೆ ಅರ್ಥ ಆಯ್ತು ಅನ್ಸುತ್ತೆ. ನಾವು ಅಷ್ಟು ಅಲ್ಲಿ ಶಾರುಖ್ ಖಾನ್ಗೆ ತುಂಬಾ ವ್ಯಾಲ್ಯೂ ಇದೆ, ಆದ್ರೆ ಇಲ್ಲಿ ಕ್ಯಾಮ್ರಾಮನ್ ಆಗಿ ವರ್ಕ್ ಮಾಡ್ತಾ ಇರೋದು ಒಂದ್ ಬೇಸರ ಸಂಗತಿ. ಯಾಕಂದ್ರೆ ಅವನಷ್ಟು ಬೆಸ್ಟ್ ಕ್ಯಾಮ್ರಾಮನ್ ನಿಮ್ಮ ಹತ್ರ ಸಿಗ್ತಾನೆ ಇಲ್ಲ ಗೊತ್ತಿಲ್ಲ. ನಮ್ ಬೆಸ್ಟ್ ಕ್ಯಾಮ್ರಾಮನ್ ಅಂತಂದ್ರೆ ಜೂನಿಯರ್ ಸಸ್ತಾ ಶಾರುಖ್ ಖಾನ್. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು. ಜೂನಿಯರ್ ಅನ್ನೋಕ್ಕಿಂತ ಸಸ್ತಾ ಶಾರುಖ್ ಖಾನ್ ಅನ್ನೋದು ಬೆಸ್ಟ್. ಯಾಕಂತಂದ್ರೆ ಅವನಿಗೆ ಸಸ್ತಾದಲ್ಲಿ ಸಿಗ್ತಾನೆ. ಸಸ್ತಾದಲ್ಲಿ ಸಿಗ್ಬಿಟ್ಟು ಏನ್ ಮಾಡ್ತಾನೆ ಅವನು? ನಿಮ್ದು ಯಾವ್ದೇ ಪ್ರೋಗ್ರಾಮ್ ನಡೆಸ್ಬೇಕು, ಎಡಿಟ್ ಮಾಡ್ಬೇಕು, ಏನಾದ್ರು ವಿಡಿಯೋಸ್ಗಳು ಎಲ್ಲ HD ಅಲ್ಲಿ ಮಾಡ್ಕೊಡ್ತಾನೆ. ಬರೀ 5,000 ಅಂತೆ. 5,000 ರೂಪಾಯಿಗೆ ಸಿಗ್ತಾನೆ. ಅವೈಲಬಲ್ ಅಟ್ 5,000. ನಿಮಗೆ ಕರ್ಕೊಂಡೋಗಿ ಏನ್ ಬೇಕಾದ್ರೂ ಮಾಡ್ಬೋದು. 5,000 ರೂಪಾಯಿ ಮಾತ್ರ ಕೊಡಿ ಅವನಿಗೆ. ಅವನಿಗೆ ಈಗ ಫಿನಾನ್ಷಿಯಲ್ ಕ್ರೈಸಿಸ್ ಇದೆ. ಸೊ ಇವಾಗ ಅವನು ಏನ್ ಮಾಡಕ್ಕೂ ರೆಡಿ ಇದ್ದಾನೆ. ಮಂಜಾ ನೋವಿದೆ, ಆಕ್ರೋಶ ಇದೆ, ಬೆಳೆಸ್ಬೇಕು ನೀವೇ. ಅವನ್ ನೋಡಿ ಅವನು ಕಟಿಂಗ್ ಮಾಡ್ಸಕ್ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಕೂದಲು ಹಂಗೆ ಬಿಡ್ತಾ ಇದ್ದಾನೆ. ಮಂಜವ್ರನ್ನ ನಾವು ವಿಡಿಯೋದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ಮುಂಜಾನೆ ಶುಭಾಶಯಗಳ ಜೊತೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಮತ್ತ ಇವತ್ತಿನ ಪ್ಲಾನ್ಸ್ ಏನಂದ್ರ, ನಮ್ ಪ್ರವೀಣ್ ಅವರು ಹೇಳಿದಂಗ ಮೈಸೂರ್ಗೆ ಹೋಗೋ ಪ್ಲಾನ್ಸು. ಅವ್ರಿಗೆ ಚೂಲ್ ಎದಗಿಸಿಂದು ನಾವು ಹೋಗ್ತಿದ್ವಿ. ಅಲ್ಲ, ಸ್ವಲ್ಪ ಗೌರವ ಬಿಡ್ಬೇನು. ನನಗೆ ನಿದ್ದೆ ಆಗಿಲ್ಲ. ಅವನು ಬೆಳಗ್ಗೆ ಎಬ್ಬಿಸಿಂದ ಅವನು ಜಳಕ ಮಾಡು, ರೆಡಿ ಆಗು. ಮೊದ್ಲು ಜಳಕ ಮಾಡೋದಂದ್ರೆ ನನಗೀಗ ಒಂಥರ ಹೊಲಸ ಅದರ ಗತಿ ಅದ. ನೀ ಗುಲ್ಕನ್ ಶರ್ಮನ್ ಗತಿ ಕಣತಿ. ಟ್ರೈನ್ ಮಿಸ್ ಆಗ್ಲಿ, ಪ್ರವೀಣ್ ಹಂಗಿದೆ. ಮೀಟಾ ಪ್ರವೀಣ್ ಅಂದ್ರೆ ಏನ್ ಹೇಳು ಹೊಲಸ? ಮೀಟಾ ಅಂದ್ರೆ ಬೆಲಚ್ ಅಂದ್ರೆ ಯಾರಿಗೆ ಅಂತಾರೆ ಗೊತ್ತೈತೇನ? ಇವ್ರಿಗೆ ಮೀಟಾ ಪ್ರವೀಣ್. ನಾ ಬೈದಿಲ್ಲ ನಾನು. ತುಂಬಾ ಬೈಗಳ ಕಂಟ್ರೋಲ್ ಮಾಡ್ಕೊಳತೀನಿ. ಕಂಟ್ರೋಲ್. ಮಂಜ ಬೈದ ಅಂತ ಅಂದ್ರೆ ಇವತ್ತು ಒಂದು ಕಟ್ ಮಾಡ್ತೀವಿ. ಏನ್ ಹೇಳು ಕೂದ್ಲು
ಏನ್ ಮಾಡಿದಿ? ಟೈಮ್ ಹಾ. ಆಲ್ಮೋಸ್ಟ್ ಈಗ ಎಷ್ಟಾಗಿದೆ ಅಂತಂದ್ರೆ ದೇವರಿಗಳು ನಾವು ಉಸಿರಾಡೋ 640 ಆಗಿದೆ, ಅಲ್ಲ 620, ಸಾರಿ 620 ಆಗಿದೆ. ಸ್ಟಾರ್ಟ್ ಮಾಡ. ಏನು ಅವಾಗಲೇ ಇಷ್ಟ ಅಸಹ್ಯ ಕಾಣುತ್ತಿದೆ ಅಂತ ಹೇಳೇ ಇಲ್ಲ ನೀನು ಮತ್ತೆ. ಅಸಹ್ಯವಾಗಿಲ್ಲ ಕಣ, ಸಸ್ತಾ ಶಾರುಖ್ ಖಾನ್ ಅಂತ ಯಾವತ್ತೂ ಹಂಗೆ ಅಸಹ್ಯವಾಗಿ ಕಾಣಿಸ್ತಾ ಇರ್ತಾನೆ, ಆದ್ರೆ ಅಸಹ್ಯವಾಗಿರಲ್ಲ. Okay, ನೋಟ ಚೇಂಜ್ ಮಾಡ್ಕೋಬೇಕಷ್ಟೇ. ನೀನು ಫುಲ್ ಹ್ಯಾಂಡ್ಸಮ್ ಆಗಿದೀಯಾ. ಯಾ ನಾನ್ ಸರ್ಕಾನು, ಇವನು ಮೀಟಾ ಪ್ರವೀಣು, ಇವ್ ಕಾಲಾ ಉಲ್ಲಾಸ್, ಅವನು ಪಿಂಕ್ ಲೋಡು. ನಮ್ ನಾವು ಜೊತೆ ಹೋಗ್ತಾ ಜರ್ನಿ ಇರೋದು ಅಂದ್ರೆ ಸಂಸ್ಕೃತಿ. ಏನದು ಉಲ್ಲಾಸ? ಮೊಬೈಲ್ ಬಿಡ್ತಿದ್ದೀನಿ ನಿನ್ ಕಡೆ ಕೊಡಲ್ಲ. ನನ್ ಕೈಯಾಗ ಕೊಟ್ಟಿದ್ದೀನಿ. ಮೊದ್ಲು ಮಾರಕ ನಿಂತ ನನ್ನ ಮೊಬೈಲ್ ಇವಾಗ ಕೇಳ್ತೀಯ? ನೋಡಿ ಗೈಸ್, S24 ಕೇವಲ 15,000 ಮಾತ್ರ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಕೆಳಗಡೆ ಇರೋದು ಬೆಲ್ ಬಟನ್ ಹೊಡೆದು ಕಮೆಂಟ್ ಮಾಡಿ, 0 ಲೈಕ್ ಇದ್ರೆ S24 15,000 ಮಾತ್ರ. ನನ್ನ ಮಗನೇ ಬೇವರ್ಸಿ, ನನ್ನ ಮಗನೇ ಲುಚ್ಚ, ನನ್ನ ಮಗನೇ. ಯಾರಾದ್ರೂ ಆಫರ್ ಕೊಡ್ತಾರ ಈ ಮಕರ ಸಂಕ್ರಾಂತಿಗೆ ಮಾತ್ರ, ಅದು ನಾವು ಕೂಡ ನಮ್ ಚಾನಲ್ ಆಫರ್ ಮಾತ್ರ. ಅದು ಇವತ್ತು ನೈಟ್ 11:59 59 ಅಲ್ಲಿವರೆಗೂ ಮಾತ್ರ ಈ ಆಫರ್ ಅವೈಲೇಬಲ್. ಆಮೇಲೆ ಆಫರ್ ಇರಲ್ಲ. ಇದನ್ನ ನಮ್ಮ ಅಪ್ಪ ಕೇಳ ನೋಡದತಿಕೋ ಮಗನ ಅಲ್ಲಿಂದ ಬಂದ ಆದ್ರೆ ಕಂಪಲ್ಸರಿ 0 ಲೈಕ್ಸ್ ಇರ್ಬೇಕು. ನಿಮ್ ಕಮೆಂಟಿಗೆ ಒಳ್ಳೆ ಕಮೆಂಟ್ ಇರ್ಬೇಕು. ಕಮೆಂಟ್ ಬರ್ಲಿಲ್ಲ ಅಂದ್ರೆ ಟಿಕೆಟ್ ತಗೊಳ್ಳೋ ಒಳಗು ನಾವು ಸೈಡ್ ನಿಂತ್ಕೊಂಡ್ ಬ್ಲಾಗ್ ಮಾಡ. ಏನು ಈ ರೇಂಜ್ ಕ್ಲೀನ್ನೆಸ್ ಇಟ್ಟವ್ರ ಇಲ್ಲಿ? ಹಾ, ಮಲ್ಕೊಳಕ್ ಅಡ್ಡಿ ಇಲ್ಲಲ್ಲ? ಆನ್ ಐತೆ ಇಲ್ಲ ಮತ್ತೆ ಹಂಗ ಮಾಡತ್ತಾನೆ ಅವಾಗಿಂದ. ಆನ್ ಅದ, ಸರಿ ಕಾಣಿಸತೈತೆ, ಇನ್ನೂ ದೂರ ಹಿಡಿಬೇಕು. ಹೌದಲ್ಲ, ಮಸ್ತ್ ಕಾಣದಲ್ಲ. ಸಾಕು, ಇಷ್ಟ ಸಾಕು ಪ್ರವೀಣ. ಇಷ್ಟ್ರಾಗ ಅವನು ಇಡೀ ಜೀವನ ಜೀವಿಸ್ಬಿಡ್ತಾನೆ, ಪ್ರಾಬ್ಲಮ್ ಇಲ್ಲ. ಸೊ ಸ್ಟೇಷನ್ವರೆಗೂ ಬಂದಿದ್ದೀವಿ. ಅವರು ಇವರು ನೋಡತ್ತಾರ, ನೋಡ್ಲಿ ನಮ್ದೇನು ಹರ್ಕೊಳ್ಳೋದ. ಟಿಕೆಟ್ ತಗೊಳತಾನ ಉಲ್ಲಾಸ. ಸಿಕ್ತಾ ಟಿಕೆಟ್? ಏಯ್, ಟಿಕೆಟ್ ಸಿಕ್ತಾ? ಹಾ, 4+1. ಒಂದೇನೈತಿ, ನನ್ ಸಪ್ರೇಟ್ ಅದ. ನೋಡು ಎಷ್ಟು ಹೆಂಗ್ ಮಾಡ್ತಿದ್ದಾನೆ, ಸಪ್ರೇಟ್ ಹೋಗ್ಬೇಕು. ನನಗಂದ್ರೆ ಒಂದು ಗೊತ್ತಿಲ್ಲ ಎಲ್ಲೆಲ್ಲಿ ಏನದ. 3 years ಬ್ಯಾಕ್ ಅಷ್ಟೇ ನಾನು ಸ್ಟೇಷನ್ ಬಂದಿದ್ದೆ, ಅದಾದ್ಮೇಲೆ ಮತ್ತೆ ಬಂದೇ ಇಲ್ಲ ಇಲ್ಲಿಗೆ. ಇಲ್ಲಿ ಬರೀ ಅಡ್ಡ ಪಾಸಿಗೆ ಬರ್ತಿದ್ದೆ ಅಷ್ಟೇ. ಒಂದ್ ಸಾರಿ ಅಷ್ಟೇ ಉಲ್ಲಾಸ. ನಾನು ಇದಕ್ಕೆ ಹೋಗೋ ಮುಂದಾಗಲ್ಲ, ದಾಂಡೇಲಿಗೆ ಹೋಗೋ ಮುಂದಾಗ ಎಲ್ಲರೂ ಸ್ಟೇಷನ್ ಬಂದಿದ್ ನೋಡು, ಅದೇ ಲಾಸ್ಟ್ ನಂದು. ಅದು ಬಿಟ್ರೆ ಮತ್ತಂತೂ ಸ್ಟೇಷನ್ಗೆ ಬಂದಿಲ್ಲ ನಾನು. ಬಿಟ್ರೆ ಬರೀ ಊರಿಗೆ ಹೋಗೋದು ಬರೋದೆಲ್ಲ ಬಸ್ನಾಗ ತಿರುಗಾಡೋದಾಗ್ಯದ. ಸ್ಕ್ಯಾನ್ ಮಾಡಿಸ್ಲಿಲ್ಲ ಬ್ಯಾಗು? ಒಲೆ ಒಲೆ ಅಬುಲಿ 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 ಕರಿಸಿಂಹ ಇಲ್ಲೇ ಹೊಯ್ಕೋತ ಹೋಗೋ ಅನ್ಸತ್ ನಮಗೆಲ್ಲ. ಹೋಗಲಿ, ಟೆನ್ಷನ್ ಕಟ್ಕೋಬೇಡ. ನಿಂದ ಅಲ್ಲಲ್ಲ ಅದು, ಹೋದ್ರೆ ಹೋಗಿಲ್ಲ ನಾ. ನಿನ್ನ ಅವನು 4,500 ರೂಪಾಯಿ ಕೊಟ್ಟ ಏನದಕ್ಕೆ? ಸರ್ ಏನ್ ಹೇಳೋರೆ, ನಿಮ್ದೆಲ್ಲ ನಂದು, ನಂದೆಲ್ಲ ನಿಂದು. ಕೈನೂ ಸಾಗತ್ ನಂದು ಎಡಗೈ. ಎದ್ರದು ಅಂದ್ರ ಅಷ್ಟು ಕೈಗೆ ವರ್ಕ್ ಕೊಡ್ತೀಯಾ? ವರ್ಕೌಟ್ ಮಾಡ್ತೀನಿ ಕಂಪ್ನಿ ಒಳಗೆ ಕೆಲಸ. ಅಲ್ಲಿ ಅಂತೂ ಎತ್ತಾಡೋಕೆ ದೊಡ್ಡ ದೊಡ್ಡ ಪಾರ್ಟ್, ಎಷ್ಟು ಮಿನಿಮಮ್ 7ರಿಂದ 8 ಒಂದೊಂದು 15 kg ಪಾರ್ಟ್ ಇದಾವ, ಒಬ್ಬೊಬ್ರು ಎತ್ತಬೇಕು. ಸಿಂಹ ಎಲ್ಲ ಓಪನ್ ಒಳಗೆ ಹೊಂಟದ, ಸಿಮ್ಮಿನಿ ಅದ ಅದು. ಸಿಂಹ ಇಲ್ಲ, ಅದು ಸಿಮ್ಮಿನಿ ಅದ, ಸಿಮ್ಮಿನಿ. ಹಾಯ್ ಬ್ರೋ. ಏ ಯಾವ ಪ್ಲಾಟ್ಫಾರ್ಮ್? ಎಲ್ಲ ಹೋದ್ರು ಈ ನಮಗ ಹುಡುಗ್ಯಾರ ಚಟ ಅಂತ ಒಟ್ಟ ಬಿಡಲ್ಲ ಅವನು. ಅಲ್ಲಿ ಹುಡುಗಿ ನಿಂತಾಳು, ಒಮ್ಮೆ ನಿತ್ತ ಕಿಶನ್ ತಿರುಗಿ ಬಿಡ್ತಾನ. ನಾವಾಗಿಂದ ಕರ್ದ ಕರೆ ಆಗತ್ತ, ನನ್ ಕಡೆ ನೋಡ್ಲಿಲ್ಲ ಆ ಹುಡುಗಿ ಕಾಣನ, ಒಮ್ಮೆ ನಿತ್ತ ಆ ಕಡೆ ತಿರುಗುತ್ತಾನ. ಅಲ್ಲಿ ಕಟ್ ನಮಗ ನೀನು ನಮ್ಮದಜ್ಜಿ, ನಮ್ ಜೀವನ ಹಾಳು ಮಾಡ್ತೀಯ ಕಣ ನೀನಲ್ಲಿ. ಪ್ಲಾಟ್ಫಾರ್ಮ್ 10 ಅಂತ ಅಲ್ಲಿ ದೊಡ್ಡದಾಗಿ ನನಗೆ ಗೊತ್ತು, ನಿನಗೆ ಗೊತ್ತಾ ಅಂತ ಹೇಳ್ಬಿಟ್ಟು ಕರ್ಕೊಂಡೋದೆ. ಏ ಯಾವ ಪ್ಲಾಟ್ಫಾರ್ಮ್?
ಸಡನ್ಲಿ ಚೈನ್ ಅಲ್ಲಿ ಅಲ್ಲೆಲ್ಲ ಫಿಲ್ ಆಗಿತ್ತು ಅಂತಂದ್ರೆ ಇಲ್ಲೇ ತಾನೇ ಬರ್ಬೇಕು, ಇಲ್ಲೇ ತಾನೇ ಬಿಡಬೇಕು ಅವನು. ಚೇಂಜ್ ಮಾಡ್ಬಿಟ್ರೆ ಇವಾಗ ಚೇಂಜ್ ಮಾಡಿದ್ರು ಅಂತೆ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ನಿಂಗೆ ಗೊತ್ತಾ ನೀನು, ಅದಕ್ಕೆ ಅಲ್ಲಿ ವೆಯ್ಟ್ ಮಾಡ್ಬೇಕು, ಅಲ್ಲಿ ಡಿಸ್ಪ್ಲೇಲಿ ಅನೌನ್ಸ್ ಮಾಡ್ತಾರೆ ಅವಾಗ. ಫಸ್ಟ್ ಇಲ್ಲಿ ಕೇಳು, ಅಲ್ಲಿ ಏನ್ ತೋರಿಸ್ತಾ ಇದ್ರು ಅದೇ ಹೇಳ್ತಾ ಇರೋದು. ಒಳ್ಳೇದು ಹೇಳಿದ್ರೆ ನಮಗೆ ಬೈತಾರೆ, ನಮಗೆ ಗೊತ್ತಿಲ್ಲ ಏನ್ ಮಾಡ್ಬೇಕು ಅಂತ. ನಾ ಹೇಳ್ತೀನಿ ಅದೇ ಮಾಡು, ನಿಮ್ಗೆ ಗೊತ್ತಿಲ್ಲ ಅವ್ರು ನಾನು ಹೇಳ್ತೀನಿ, ನಾ ಹೇಳೋದು ಮಾಡು. ನಾವು ಒಳ್ಳೇದು ಹೇಳಿದ್ರೆ ಹಿಂಗೆ ಮತ್ತೆ ಜನ ಒಳ್ಳೇದು ಹೇಳಕ್ಕಾಗಲ್ಲ. ಅಟ್ಲೀಸ್ಟ್ ಅಕ್ಸೆಪ್ಟ್ ಆದ್ರೂ ಮಾಡ್ಬೇಕು ತಾನೆ, ಅದನ್ನು ಮಾಡ್ತಿಲ್ಲ. ರೀಸನ್ ಅದಕ್ಕೆ ಏನ್ ರೀಸನ್ ಇದೆ? ಅದಕ್ಕೆ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದಾರೆ, ಒಂದು ಟಿವಿ ಇದೆ ಅಲ್ಲಿ ಡಿಸ್ಪ್ಲೇ ಆಗ್ತಾರೆ, ಅದನ್ನ ನೋಡ್ಕೊಂಡ್ ಬರ್ಬೇಕು. ಅದು ನೋಡಕ್ಕಿಂತ ಮುಂಚೆ ಇಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಗೊತ್ತಿಲ್ಲ ಸುಮ್ಮನೆ ಕರ್ಕೊಂಡು ಯಾರು ಇವನಿಗೆ ಅಲ್ಲೋ ಮಂಜ, ನಿನಗೂ ಬುದ್ಧಿ ಬರ್ಬಲ್ಲ, ಅವ್ನು ಕರ್ಕೊಂಡು ಇವನು ನಂಬ ಹೋಗಿದ್ಯಲ್ಲೋ ನೀನು ಮಂಜ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಅವಾಗಿಂದ ಹುಡುಗಿ ಸಲುವಾಗಿ ಅವನು ನಿಂದಿರ್ತಾವಂದ್ರೆ ಏನಿಗೆ ತೆಗಿಬೇಕು ಐಫೋನ್? ನಾನೇ ತೆಗಿಲಿ. ಅವಾಗಿಂದ ಅವ್ನ ಮೊಬೈಲ್ ಅವ್ನು ಫೋನ್ ತಂದಿದ್ದಾನೆ, S24 50,000 ರೂಪಾಯಿ ದುಡ್ಡು ಫೋನ್ ತಗೊಂಡಿದ್ದಾನೆ. ಫೋನ್ ತೆಗಿ ಸರಿ ಆಯ್ತು, 70,000 ಹಾಕಿ S24 ಫೋನ್ ತಗೊಂಡಿದ್ದಾನೆ. ನನ್ನ ಮಗ ನಾಟಕ ಮಾಡ್ತಾನೆ, ಫೋನ್ ತೆಗಿಯಲ್ಲ. ಯಾಕೆ ಫೋನ್ ತೆಗಿಯಲ್ಲ ಅಂತ ಅನ್ನೋ ರೀಸನ್ ಗೊತ್ತಾ? ಕಳ್ದೋದ್ರೆ ಮಂಜಲ್ ಕಳ್ದೋಗ್ಲಿ, ನಿನ್ ಕಳ್ದೋಗ್ಲಿ, ನನ್ ಕಳ್ದೋಗೋದು ಬೇಡ, ಜೋಬಲ್ಲೇ ಇರ್ಲಿ ಅಂತ ಹೇಳ್ತಾನೆ. ಮಂಜ ಒಂದ್ ಸ್ವಲ್ಪ ಅನ್ನೋದ್ರ ಬಗ್ಗೆ ಆಮೇಲೆ ಅನ್ಕೋತ ರೂಮ್ ಇಂದನು ಇಲ್ಲಿವರೆಗೂ ಏನ್ ಕ್ಯಾಮ್ರಾ ಕಡೆ ನಿನ್ನ ಬೈತಿದ್ದೆ ನಾನು, ಕ್ಯಾಮ್ರಾ ಸೈಡ್ ಅಲ್ಲಿ ಇಡು. ಮಂಜ, ನಾನ್ ಸುಳ್ಳು ಹೇಳ್ತೀನ? ನಾನು ನಿನಗೆ ಒಳ್ಳೇದನ್ನೇ ತಾನೇ ಬಯಸೋದು. ಏನ್ ಕೇಳಿದೆ? ಮಂಜಂಗೆ ಒಂದ್ ಸ್ವಲ್ಪ ಅದು ಇದ್ರ ಬಗ್ಗೆ ಗೊತ್ತಿಲ್ಲ, ಪ್ರವೀಣ್ ಗೊತ್ತು. ಅವ್ನಿಗೆ ಗೊತ್ತಿರೋದಕ್ಕೆ ಪ್ಲಾಟ್ಫಾರ್ಮ್ 10 ಕರ್ಕೊಂಡು ಹೋಗಿ ನಿಲ್ಸಿದ್ದಾನೆ ನನ್ನ ಮಗ. ಅವನಿಗೆ ಪ್ರವೀಣ ಇಷ್ಟೊತ್ತಿಗೆ ಅಲ್ಲಿಂದ ಓಡ್ ಬರ್ಬೇಕಾಗಿತ್ತು, ಗೊತ್ತಿಲ್ಲ. ಬರೀ ಹೋಗೋಣ, ಯಾವ್ದಕ್ಕೆ ಹೋಗೋಣ.